ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಉಂಟು. ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೇನೆ. ಗಂಟೆ 10:15 ಆಯಿತು. ನನ್ನ ಹಸ್ಬೆಂಡ್ ಈಗ ಬಿಟ್ಲಕ್ಕೆ ಹೋಗಿದ್ದಾರೆ. ಇದು ಕೇಕ್ ತರಲಿಕ್ಕೆ ಆರ್ಡ್ರ್ ಕೊಟ್ಟಿದ್ರಲ್ಲ, ಕೇಕ್ ತರಲಿಕ್ಕೆ. ಸೊ ಹಾಗಾಗಿ ಈಗ ಪ್ರಾಂಶಿ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಈಗ ಅವಳು ಇಲ್ಲಿ ಮಲಗಿದ್ದಾಳೆ. ತಂಗಿ ಮಲಗಿಸ್ತಾ ಇದ್ದಾಳೆ. ಲಿಹಾನ್ ಕೂಡ ಇಲ್ಲಿದ್ದಾನೆ, ಅವನದೆಲ್ಲ ರೆಡಿಯಾಗಿ ಆಯಿತು. ಇನ್ನು ಅವ್ರು ಬಂದ ತಕ್ಷಣ ಸ್ವಲ್ಪ ಡೆಕೋರೇಟ್ ಮಾಡಲಿಕ್ಕೆ ಉಂಟು. ಇಲ್ಲೇ ಒಳಗಡೆ ಮಾಡೋದು, ನಮಗೆ ಪ್ಲೇಸ್ ಇಲ್ಲ ಅಲ್ಲ. ಸೊ ಹಾಗಾಗಿ ಒಳಗಡೆ ಮಾಡಬೇಕಷ್ಟೇ. ಮತ್ತು ಫ್ಯಾಮಿಲಿಯವರೆಲ್ಲ ಬರ್ತಿದ್ದಾರೆ, ಸಖತ್ ಖುಷಿ ಉಂಟು. ಎಲ್ಲರನ್ನ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು. ಇನ್ನು ನಾನು ಸಹ ರೆಡಿ ಆಗಲಿಲ್ಲ, ಶರ್ಬತ್ ಎಲ್ಲ ಮಾಡಿಟ್ಟೆ, ಅಂದರೆ ಯಾರಾದರೂ ಬರುವಾಗ ಕೊಡಬೇಕಲ್ಲ. ಸೊ ಹಾಗಾಗಿ ಓಕೆ, ಇನ್ನು ಬೇಗ ಬೇಗ ರೆಡಿ ಆದಮೇಲೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಪ್ರಾಂಶಿಯ ಡ್ರೆಸ್ ಔಟ್ಫಿಟ್ ಇವತ್ತಿದ್ದು ತೋರಿಸ್ತೇನೆ. ಇದು ನನ್ನ ಮಗಳ ಬರ್ತ್ಡೇ ಡ್ರೆಸ್. ಇವತ್ತಿದ್ದು ಅವಳು ಹಾಕ್ಕೊಳ್ತಾಳೆ. ಅವಳನ್ನು ಫುಲ್ ರೆಡಿ ನಾನು ರೆಡಿ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ. ಇದು ಈಗ ಇಷ್ಟು ಪ್ರಾಂಶಿಯ ಡ್ರೆಸ್, ಇದು ಬಟ್ಟೆಯಲ್ಲಿ ಹೇರ್ ಬ್ಯಾಂಡ್, ರಬ್ಬರ್ ಬ್ಯಾಂಗಲ್ಸ್ ಇದೆ, ಇಷ್ಟನ್ನು ರೆಡಿ ಮಾಡಿ ಅವಳಿಗೆ ಜುಟ್ಟೆಲ್ಲ ಕಟ್ಟಿ ಚೆಂದ ರೆಡಿ ಮಾಡಬೇಕು. ಆಮೇಲೆ ಅವಳು ಹೇಗೆ ಕಾಣಿಸ್ತಾಳೆ ಅಂತ ತೋರಿಸ್ತೇನೆ ವೀಡಿಯೋದಲ್ಲಿ. ಕಂಪ್ಲೀಟ್ ಇವತ್ತು ಬರ್ಡೇ ವ್ಲಾಗ್ ಆಗಿರ್ತದೆ. ಸೊ ಯಾರು ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವ್ಲಾಗ್ ನೋಡಿ, ಆಯಿತಾ? ಓಕೆ, ಇನ್ನು ನಾನು ರೆಡಿ ಆದಮೇಲೆ ಸಿಗ್ತೇನೆ. ಓಕೆ, ನಂದು ರೆಡಿ ಆಯಿತು. ಇನ್ನು ಪ್ರಾಂಶಿ ಇನ್ನೂ ಎದ್ದಿಲ್ಲ. ಸೊ ಅವಳನ್ನು ಈಗ ರೆಡಿ ಮಾಡಬೇಕು. ಅವಳು ಈಗ ಗಂಟೆ ಎಷ್ಟಾಯಿತು ಅಂದರೆ 11 ಆಯಿತು. ಕರೆಕ್ಟ್ ಬರ್ತಿ 11 ಆಯಿತು. ಹಾಗೆ ಈಗ ಇನ್ನೊಂದು 12 ಗಂಟೆ ಹೊತ್ತಿಗೆ ಅವರು ರೀಚ್ ಆಗ್ತಾರೆ. ನನ್ನ ಫ್ಯಾಮಿಲಿಯವರೆಲ್ಲ ರೀಚ್ ಆಗ್ತಾರೆ. ಸೊ ನಾನು ಅವರು ಬರೋದಲ್ಲೇ ಕಾಯ್ತಾ ಇದ್ದೇನೆ. ತುಂಬ ಖುಷಿ ಆಗ್ತದೆ ಅಂದರೆ ಫ್ಯಾಮಿಲಿ ಬರೋದಂದ್ರೆ. ಇಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡು ಪಾಪ ಬರ್ತಾರಲ್ಲ ಕರೆದಿದ್ದಕ್ಕೆ, ಅದು ಸಖತ್ ಖುಷಿ ಉಂಟು ನನಗೆ. ಪಾಪ ಎಷ್ಟು ದೂರ ಉಂಟು ಗೊತ್ತುಂಟು ನಮಗೆ. ಇಲ್ಲಿಂದ ಅಲ್ಲಿಗೆ ಊರಿಗೆ ಹೋಗುವಾಗಲೂ ನಮ್ಗೆ ತುಂಬ ಕಷ್ಟ ಆಗ್ತದೆ. ಸೊ ಪಾಪ ಅವರು ಗಾಡಿ ಮಾಡ್ಕೊಂಡೆಲ್ಲ ಬಂದು, ಬಸ್ಸಲ್ಲೆಲ್ಲ ಬಂದು ಎಷ್ಟು ಕಷ್ಟ ಪಾಪ. ಆದರೂ ಕರೆದಿದ್ದಕ್ಕೆ ಒಂದು ಬರ್ತಿದ್ದಾರಲ್ಲ, ಅದೇ ಸಖತ್ ಖುಷಿ. ಹಾಗೆ ನೋಡುವ ಇಲ್ಲ ಸೆಲೆಬ್ರೇಷನ್ ಎಲ್ಲ ಹೇಗಾಗ್ತದೆ ಅಂತ ಕಂಪ್ಲೀಟ್ ವ್ಲಾಗ್ ಮಾಡಿ ನಾನು ಇಲ್ಲಿ ಹಾಕ್ತೇನೆ. ಓಕೆ, ಯಾವುದನ್ನು ಕೂಡ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಫುಲ್ ವ್ಲಾಗ್ ನೋಡಿ. ಮತ್ತು ಕಮೆಂಟ್ಸ್ ಮಾಡಿ ಆಯಿತಾ? ಪ್ಲೀಸ್ ಕಮೆಂಟ್ಸ್ ತುಂಬ ಕಡಿಮೆ ಬರ್ತಾ ಉಂಟು, ವ್ಯೂಸ್ ಇದ್ದರೂ ಕಮೆಂಟ್ಸ್ ಇಲ್ಲ. ಸೊ ನನಗೆ ಕಮೆಂಟ್ಸ್ ಮಾಡಿ ಎನ್ಕರೇಜ್ ಮಾಡಿ. ಸೊ ಅದಕ್ಕೋಸ್ಕರ ಅಷ್ಟೇ. ಮತ್ತು ನನಗೆ ಸ್ವಲ್ಪ ಮೋಟಿವೇಟ್ ಆಗ್ತದೆ, ನಿಮ್ಮ ಕಮೆಂಟ್ಸ್ ಎಲ್ಲ ಬಂದರೆ ತುಂಬ ಖುಷಿ ಆಗ್ತದೆ. ಹಾಗಾಗಿ ಓಕೆ, ಒಳ್ಳೆ ಕಮೆಂಟ್ಸ್ ಮಾಡಿ. ಓಕೆ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ನಾನು ಎಲ್ಲಿದ್ದಕ್ಕೆ ಯಾರ ಕಮೆಂಟ್ಸ್ಗೂ ರಿಪ್ಲೈ ಮಾಡದೆ ಇರಲಿಲ್ಲ, ರಿಪ್ಲೈ ಮಾಡ್ತೇನೆ. ನನಗೆ ಕಮೆಂಟ್ಸ್ ಬರೋದು ಅಂದರೆ ಸಖತ್ ಖುಷಿ, ಅದಕ್ಕೆ ರಿಪ್ಲೈ ಮಾಡೋದಂದ್ರೆ ಇನ್ನೂ ಖುಷಿನೇ. ಹಾಗಾಗಿ ಓಕೆ, ವ್ಲಾಗ್ ಹೀಗೆ ಕಂಟಿನ್ಯೂ ಆಗ್ತದೆ ನೋಡಿ. ಪೂರ ರೆಡಿ ಅವನು ಉಡ್ಸೋದಲ್ಲೇ ಜವಾನೀರು. ಹಾಂ, ಹೆಚ್ಚು ಮಾತಿರುವಲೆ ಬೇ ಬಬುಷು ನೋಡಿ ಊದ್ತಿದ್ದಾನೆ ಪುಗ್ಗ. ಊದುದು ಗಾಳಿ ಒಳಗಡೆ ತಗೊಳ್ಳುದು. ಹೇ ಬೇಬಿ ಅಕ್ಕ ಹೇಗಲ್ಲ ಬಟ್ಟೆಗಾರಲು ಖಾಲಿ ಪ್ಯಾಂಪರ್ಸಿದು ಇಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ರು. ಸೊ ನನ್ನ ಮಗ ಮತ್ತು ನನ್ನ ತಂಗಿ ಹೋಗಿ ಅವರನ್ನು ಕರ್ಕೊಂಡು ಬರ್ತಿದ್ರು. 5 ವರ್ಷದ ನಂತರ ಇವರೆಲ್ಲ ಬರೋದು. ಅಂದರೆ ನಾನು ಮದುವೆಯಾಗಿ ಬಂದು 5 ವರ್ಷ ಆಯಿತು ಈ ಊರಿಗೆ. ಬಟ್ ಇವರು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು, ಅದು ನನ್ನ ಮಗಳ ಬರ್ತ್ಡೇಗೆ. ಸೊ ನನಗೆ ಸಖತ್ ಖುಷಿಯಾಗಿತ್ತು. ನನ್ನ ಅತ್ತೆ ಮಾವ, ದೊಡ್ಡಮ್ಮನವರು, ಚಿಕ್ಕಮ್ಮ, ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಅಕ್ಕನ ಮಕ್ಕಳೆಲ್ಲ ಬಂದಿದ್ರು. ಸೊ ಸಖತ್ ಖುಷಿಯಾಗಿತ್ತು ಬರೋದು ಅವ್ರು ನೋಡುವಾಗ. ಬಟ್ ಅಕ್ಕನಿಗೆ ಮಾತ್ರ ತುಂಬ ಲಾಂಗ್ ಜರ್ನಿ ಮಾಡಿ ಬರುವಾಗ ಅವರಿಗೆ ಸದಾ ತಲೆಯೆಲ್ಲ ತಿರುಗ್ತಾ ಇತ್ತಂತೆ. ಸೊ ಬಂದು ಮಲ್ಕೊಂಡ್ರು ಸ್ವಲ್ಪ ಹೊತ್ತು. ಇವರು ಎಲ್ಲ ಬರುವ ವಿಡಿಯೋ ಎಲ್ಲ ನನ್ನ ಅತ್ತೆ ಕೂಡ ಬಂದಿದ್ರು ಒಂದು. ಮತ್ತೆ ಎಂತ ಅಂದರೆ ಇವರು ಬರುವ ವಿಡಿಯೋ ನನಗೆ ಅಲ್ಲಿ ಒಳಗಡೆ ಶರ್ಬತ್ ಎಲ್ಲ ರೆಡಿ ಮಾಡಲಿಕ್ಕೆ ಇತ್ತು. ಸೊ ನನಗೆ ಹೊರಗಡೆ ಬರಲಿಕ್ಕೆ ಆಗಲಿಲ್ಲ ಅವ್ರು ಬರೋ ಹೊತ್ತಿಗೆ. ಹಾಗಾಗಿ ನನ್ನ ತಂಗಿ ಎಲ್ಲ ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ಲು. ಸೊ ಮತ್ತೆ ನನಗೆ ಅವಳು ಸೆಂಡ್ ಮಾಡಿದ್ದು, ಅವಳ ಫೋನಲ್ಲೇ ಮಾಡಿದ್ದು ವಿಡಿಯೋ ಎಲ್ಲ. ನನಗೆ ಸಖತ್ ಖುಷಿ ಆಗಿತ್ತು. ಅಂದರೆ ಫ್ಯಾಮಿಲಿ ಬರೋದಂದರೆ ಖುಷಿ ಅಲ್ಲ, ಹಾಗೆ ನನಗೆ ತುಂಬ ಖುಷಿ ಆಯಿತು ಅವ್ರು ಬಂದದ್ದೆಲ್ಲ. ತಿರ್ಗಾರ ಬಂತೀನಿ.
ನನಗೆ ಏನಪ್ಪ ಅಂತಂದರೆ ಈ ಸಲ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಮಗಳ ಬರ್ತ್ಡೇದು ವ್ಲಾಗ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಬಟ್ ನನ್ನ ಮಗಂದು ಬರ್ತ್ಡೇಗೆ ವ್ಲಾಗ್ ನಾನೇ ಮಾಡಿರೋದ್ರಿಂದ ನೈಟ್ ಆಗಿತ್ತು. ಸೊ ಇಷ್ಟು ಜನ ಬರಲಿಲ್ಲ ಅಲ್ಲ ಯಾರಷ್ಟು. ಸೊ ಹಾಗಾಗಿ ನಾನು ಈಸಿಯಾಗಿ ವ್ಲಾಗ್ನ ಮಾಡ್ತಿದ್ದೆ. ಬಟ್ ಈ ಸಲ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಪ್ರಾಂಶಿ ಎಲ್ಲ ನಾನೇ ಹಿಡ್ಕೋಬೇಕಾಗಿತ್ತು. ಅವಳು ಮತ್ತು ತುಂಬ ಅಳ್ತಿದ್ಲು, ಏನು ವಿಷಯ ಅಂತ ಗೊತ್ತಿಲ್ಲ. ಸುಮಾರು ಹೊತ್ತು ತುಂಬ ಅಳ್ತಿದ್ಲು. ಈಗ ಅವಳನ್ನು ಹಿಡ್ಕೊಳ್ಳೋದಾಯ್ತು. ಇದು ಫಸ್ಟಿಗೆ ಈಗ ಅಳ್ತಾ ಇರಲಿಲ್ಲ ಅವಳು ಫಸ್ಟಿಗೆ. ಬಟ್ ಕೇಕ್ ಎಲ್ಲ ಕಟ್ ಮಾಡಿ ಆದಮೇಲೆ ಅವಳು ತುಂಬ ಅಳ್ತಾ ಇದ್ಲು. ಎಂಥ ವಿಷಯ ಅಂತ ಗೊತ್ತಿಲ್ಲ. ನಮಗಂತೂ ಭಯ ಆಗಿತ್ತು, ಹಸು ಆಗ್ತದಾ ಅಥವಾ ಏನಕ್ಕೆ ಅಳ್ತಿದ್ದಾಳೆ ಅಂತ, ಹೊಟ್ಟೆಲಿ ನೋವೇನಾದರೂ ಆಗ್ತಿದೆಯಾ ಅಂತ ಎಲ್ಲ. ಬಟ್ ಜನ ಇರೋದು ಅವಳಿಗೆ ಆಗೋದಿಲ್ಲ. ಅಂದರೆ ತುಂಬ ಜನ ಬರುವಾಗ ಅವಳಿಗೆ ಒಂಥರ ಕಷ್ಟ ಆಗ್ತದೆ. ಸೊ ಹಾಗಾಗಿ ಅಭ್ಯಾಸ ಇಲ್ಲ ಅಲ್ಲ, ಹಾಗಾಗಿ ಅಳ್ತಾ ಇದ್ಲು. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ನಾರ್ಮಲ್ ಆದ್ಲು. Happy birthday to you. Happy birthday to you. Happy birthday to you. Tego siapa? Pancho. Aware uttu lagi orang aja ಮಗಳು ತುಂಬ ಅಳ್ತಾ ಇರೋದ್ರಿಂದ ನನಗೆ ಜಾಸ್ತಿ ವೀಡಿಯೋಸ್ ಮತ್ತು ಫೋಟೋಸ್ ತೆಗಿಲಿಕ್ಕೆ ಆಗಲಿಲ್ಲ. ಅಂದರೆ ಅವಳು ಚೂರು ಕೇಳ್ತಿರ್ಲಿಲ್ಲ, ನೀವು ನೋಡ್ತಾ ಇರ್ಬೋದು. ಮತ್ತು ಇದೆಲ್ಲ ನನ್ನ ತಂಗಿಯ ವೀಡಿಯೋ ಮಾಡಿದ್ದು, ಅಂದರೆ ನನಗೆ ಅವಳನ್ನು ಹಿಡ್ಕೊಳ್ಳೋದೇ ಆಗೋಯ್ತಲ್ಲ. ಸೊ ಹಾಗಾಗಿ ಮತ್ತು ಸುಮಾರು ಜನರದ್ದು ಫೋಟೋ ಇಲ್ಲ ಇದರಲ್ಲಿ, ಮತ್ತು ವೀಡಿಯೋಸ್ ಸಹ ಕ್ಯಾಪ್ಚರ್ ಆಗಲಿಲ್ಲ. ವಿಡಿಯೋ ಹಾಯ್ ಮಲ್ಪ್ಲೆ ಆರ್ತಿಲ್ಲ ತೂಬಿಡುತ್ತೆ ಸಂದೇಶಗಳ ಹಾಯ್
ತೂಕ ಝೂಮ್ ತೂಕ ದಾದ ತೂಕ ಯೂಟ್ಯೂಬ್ ಹಾಯ್ ಮಾಡ್ತೀನಿ ಸರಿ Hi guys. ಹಾಂ ಕೇರಳ ಕೇರಳ ಬಾರ್ಡ್ರ್ ಮೂಲ ಕೇರಳತ್ತು ಕೇರಳ ಹಂಚಿಕೊಡೋದು ಬಾರ್ಡ್ರ್ ಈರೋಲ್ ಬರಲ್ಲ ಎಲ್ಲ ಈರೋ ಪೂರ ಪಾತಿ ಚಿಕ್ಕಮ್ಮ ಬಾವುಕರ ಒಂದು ಲೇರು ಬುಲ್ತೊಂದು ಲೇರು ಅದಕ್ಕೆ ಮತ್ತೆ ಪೂರ ಮನಸ್ಸಿಂಚಿ ಕೆಲ ಕುಲ್ಲೆ ಕುಲ್ಲೆ ಎಲ್ಲ ಚಿಕ್ಕಮ್ಮ ಕೇಳ್ತೀವಿ ಲೇ ಎಲ್ಲ ಚಿಕ್ಕಮ್ಮ ಒಂದು ರಶ್ಮಿ ತೂಪೋಲ್ನಲ್ಲ ತುಬ ಬಾವಲ್ಲ ತೂಪೆರಿಗೆ 2 ಜನ ಕುಲ ತೂವಾಡು ಫೋಟೋ ಒಂದೊಂದು ಫೋಟೋ ಒಂದೊಂದು ಫುಲ್ ವಿಡಿಯೋ ಮಾಮ ಹಾಯ್ ಅಜ್ಜ ಪುಲ್ಲಿ ಹಾಯ್ ಡೆಕೋರೇಷನ್ ಇದೆಲ್ಲ ಎಲ್ಲಿದ್ದೆಲ್ಲ ಬಲೂನ್ ಎಲ್ಲ ಬಾಬುಶು ಕಿತ್ತು ಹಾಕಿದ್ದಾನೆ ಈಗ ಇಲ್ಲಿ ಬಲೂನ್ ಇಲ್ಲ ಸೊ ನೋಡಿ ಬ್ಯಾನರ್ ಇದು ಪ್ರಾಂಶಿದು ಇಷ್ಟೇ ಆಮೇಲೆ ಇಲ್ಲಿ ದೇವರಿಗೆ ಹೂ ಹಾಕಿದ್ದೇವೆ ಇಲ್ಲಿ ನೋಡಿ ಎಲ್ಲ ಕೆಲಸ ಮಾಡಿ ಸಾಕಾಗಿದೆ ಇವರ ರೂಮಲ್ಲಿ ಸ್ವಲ್ಪ ಬಟ್ಟಲು ಇಟ್ಟಿದ್ರಂತೆ ಇವರು ವಾಶ್ ಮಾಡಿ ತಂದ್ರಿ ಈಗ ನೋಡಿ ಪ್ರಾಂಶಿ ಮಲಗಿದ್ದಾಳೆ ಇಷ್ಟು ಗಿಫ್ಟ್ಸ್ ಬಂದಿದೆ ಮತ್ತು ಕೈಯಲ್ಲಿ ಮುಯಿ ಬಂದಿದೆ ಸೊ ಎಲ್ಲ ನಾನು ಹೇಳ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಏನೆಲ್ಲ ಬಂದಿದೆ ಅಂತ ಗಿಫ್ಟ್ ಎಲ್ಲ ಅನ್ಬಾಕ್ಸ್ ಮಾಡ್ತೇವೆ ಇಲ್ಲಿ ನೋಡಿ ಮಗಳು ಮಲಗಿದ್ದಾಳೆ ಮತ್ತೆ ಎಲ್ಲ ಫಂಕ್ಷನ್ ಮುಗೀತು ಹಾಗೆ ಎಲ್ಲರೂ ಹೊರಟರು ಈಗ ನಮ್ಮ ಅಡಿಗೆ ರೂಮಿನ ಸಿಚುವೇಶನ್ ಹೀಗೆ ಉಂಟು ನೋಡಿ ಈಗ ಎಲ್ಲ ಬಿಸಿ ಮಾಡಿಟ್ಟಿದ್ದೇವೆ ಇದರಲ್ಲಿ ವೆಜ್ ಸಾರು ಉಂಟು ಬಿಸಿ ಉಂಟಾ ಇದರಲ್ಲಿ ಚಿಕನ್ ಸಾರು ಎಷ್ಟುಂಟು ನೋಡಿ ಇಷ್ಟುಂಟು ಇದರಲ್ಲಿ ಫುಲ್ ಆಮೇಲೆ ಇಲ್ಲಿ ಶೀರಾ ಆಮೇಲೆ ಇಲ್ಲಿ ಸ್ವಲ್ಪ ಗೋಬಿ ಆಮೇಲೆ ಇಲ್ಲಿ ಸುಕ್ಕ ಸ್ವಲ್ಪ ಆಮೇಲೆ ಇಲ್ಲಿ ಅಲಸಂಡೆ ಉಪ್ಪು ಕರಿ ಪಲ್ಯ ಉಂಟು ಇಷ್ಟು ಉಳಿದಿದೆ ಮತ್ತು ಇದರಲ್ಲಿ ಒಂದು 4 ಪೀಸ್ ಕಬಾಬ್ ಉಂಟು ಮತ್ತು ಸಂಜೆ ಸಹ ಬರ್ತಾರಂತೆ ಸೊ ಹಾಗಾಗಿ ಇಟ್ಟದ್ದು ಇದರಲ್ಲೊಂದು 6-7 ಇಡ್ಲಿ ಉಂಟು ಅಷ್ಟೇ ಮತ್ತೆಲ್ಲ ಖಾಲಿ ಸೊ ವಾಶ್ ಮಾಡೋದನ್ನೆಲ್ಲ ಇಲ್ಲಿ ಒಳಗಿರೋದು ಸ್ವಲ್ಪ ವಾಶ್ ಮಾಡಿದ್ದೇವೆ ಇದು ಅದೇ ರೈಸ್ ಉಂಟು ಈಗ ಇದಕ್ಕೆ ಬಾಳೆ ಎಲೆ ಮುಚ್ಚಬೇಕು ಇಷ್ಟೆಲ್ಲ ಆಗೋ ಹೊತ್ತಿಗೆ ಸಾಕಾಗಿ ಹೋಯಿತು ಇದು ಇವತ್ತು ನನ್ನ ಮಗಳ ಬರ್ತ್ಡೇ ವ್ಲಾಗ್ ಆಗಿತ್ತು ನನಗಂತೂ ತುಂಬ ಖುಷಿಯಾಗಿದೆ ನನ್ನ ಫ್ಯಾಮಿಲಿ ಎಲ್ಲ ಬಂದದ್ದು ಅಂದರೆ ಫಸ್ಟ್ ಟೈಮ್ ಬರ್ತಿರೋದು 5 ವರ್ಷದಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ಅವರು ಇಲ್ಲಿಗೆ ಹಾಗಾಗಿ ತುಂಬ ಖುಷಿ ಆಯಿತು ಯಾಕಂದರೆ ಒಂದು 3-4 ಗಂಟೆ ಜರ್ನಿ ಮಾಡ್ಕೊಂಡು 3.5 ಗಂಟೆ ಜರ್ನಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ರಲ್ಲ ಅಂತ ಪಾಪ ಗಾಡಿ ಎಲ್ಲ ಮಾಡಿಕೊಂಡು ಮತ್ತು ಮಾವ ಎಲ್ಲ ಬಸ್ಸಲ್ಲಿ ಎಲ್ಲ ಬಂದು ಮಾವ ಅಕ್ಕ ಎಲ್ಲ ಬಸ್ಸಲ್ಲಿ ಎಲ್ಲ ಬಂದರು ಮತ್ತು ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕನವರು ಬೇರೆ ಗಾಡಿ ಮಾಡ್ಕೊಂಡು ಬಂದರು ಅವ್ರಿಗೂ ಮತ್ತು ಅಲ್ಲಿ ಬಿಟ್ಲದಿಂದ ನಮ್ಗೆ ಇಲ್ಲಿ ಬರಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಆಯಿತು ಬರಲಿಕ್ಕೆ ಅಂದರೆ ರಿಕ್ಷಾದವರಿಗೂ ಸಹ ಗೊತ್ತಿಲ್ಲ ಅಂತೆ ಬಿಟ್ಲದವರಿಗೆ ಇಲ್ಲಿಗೆ ಬರೋದು ಪ್ಲೇಸ್ ಎಲ್ಲ ಸೊ ಹಾಗಾಗಿ ತುಂಬ ಕಷ್ಟ ಆಯಿತು ಅವ್ರಿಗೆ ಬರೋದು ಬಟ್ ಹೇಗೋ ಬಂದರು ಮಾರೆ ಅದೇ ನನಗೆ ಖುಷಿ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಬರುವಾಗ ಯಾರು ಗಿಫ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಗೊತ್ತಾಯ್ತಾ ಅಂದರೆ ನಮಗೆ ಗಿಫ್ಟ್ಸ್ ಬೇಡ ಅವರು ಬಂದಿದ್ದೆ ಸಖತ್ ಖುಷಿ ಅದರೊಟ್ಟಿಗೆ ಗಿಫ್ಟ್ಸ್ ತಂದಿದ್ದಾರೆ ಅವರು ಆಗುವಾಗ ಬಟ್ಟೆ ಆಗಿರ್ಬೋದು ಮತ್ತು ಸಿಲ್ವರಿದ್ದು ಕೈಗೆ ಹಾಕೋದೆಲ್ಲ ತಂದಿದ್ದಾರೆ ಸೊ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೇನೆ ಗಿಫ್ಟ್ಸ್ ಅನ್ಬಾಕ್ಸ್ ಮಾಡುವಂಥ ವೀಡಿಯೋನ ಸಹ ಹಾಕ್ತೇನೆ ಸೊ ಐ ಹೋಪ್ ನಿಮಗೆ ನನ್ನ ಮಗಳ ಬರ್ತ್ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ನಿಲ್ಲಿಸ್ತೇನೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಟಾಟಾ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್